ಅಮೆರಿಕದಲ್ಲಿರೋ ನಿಮ್ಮ ಕುಟುಂಬದವರ ಜೊತೆಗೆ ನೀವು ನೆಲೆಸೋಕೆ ಪ್ಲಾನ್ ಇದೆಯಾ? ಅಥವಾ ಈಗಾಗಲೇ ಅಮೆರಿಕದಲ್ಲಿರೋ ತಮ್ಮ ಕುಟುಂಬದವರನ್ನು ತಮ್ಮ ಜೊತೆಗೆ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದೀರಾ? ಹಾಗಿದ್ರೆ ಈಗ ಬದಲಾಗ್ತಿರೋ ವಲಸೆ ನೀತಿಗಳ ಬಗ್ಗೆ ನೀವು ತಿಳಿದುಕೊಳ್ಳಲೇಬೇಕು. ಅಮೆರಿಕ ಸರ್ಕಾರವು 2025 ಆಗಸ್ಟ್ ಸೆಪ್ಟೆಂಬರ್ನಿಂದ ಜಾರಿಗೆ ಬರುವಂತೆ ಫ್ಯಾಮಿಲಿ ಇಮಿಗ್ರೇಷನ್ ನೀತಿಯಲ್ಲಿ ಹಲವು ಬದಲಾವಣೆಗಳನ್ನ ತಂದಿದೆ. ಈ ಹೊಸ ನಿಯಮಗಳು ಯಾವುವು ಮತ್ತು ಇದರಿಂದ ಭಾರತೀಯ ಕುಟುಂಬಗಳ ಮೇಲೆ ಆಗೋ ಪರಿಣಾಮಗಳೇನು? ಈ ಎಲ್ಲದರ ಬಗ್ಗೆ ವಿವರ ಈ ವಿಡಿಯೋದಲ್ಲಿದೆ. ಅಮೆರಿಕದ ವಲಸೆ ನೀತಿಯಲ್ಲಿ ಬದಲಾವಣೆ. ಪರಿಶೀಲನೆ ಕಠಿಣ, ಸಂಬಂಧಗಳಿಗೆ ಬೇಕು ಸಾಕ್ಷ್ಯ. ಮೊದಲನೇದಾಗಿ, ಕುಟುಂಬದವರಿಗೆ ಸಂಬಂಧಿಸಿದ ಎಲ್ಲ ರೀತಿಯ ವೀಸಾ ಅರ್ಜಿಗಳ ಪರಿಶೀಲನೆಯು ಇನ್ನಷ್ಟು ಕಠಿಣವಾಗಲಿದೆ. ಅಮೆರಿಕದ ಇಮಿಗ್ರೇಷನ್ ಇಲಾಖೆ USCIS ಪ್ರತಿಯೊಂದು ಅರ್ಜಿಯ ಹಿನ್ನೆಲೆಯನ್ನ ಆಳವಾಗಿ ತಪಾಸಣೆ ಮಾಡಲಿದೆ. ಕುಟುಂಬದವರು ಮತ್ತು ಅವರ ನಡುವಿನ ಸಂಬಂಧಗಳು ನಿಜವೇ ಅನ್ನೋದನ್ನ ಖಚಿತಪಡಿಸಿಕೊಳ್ಳೋಕೆ ಹೆಚ್ಚಿನ ದಾಖಲೆಗಳನ್ನ ಕೇಳಲಾಗ್ತಿದೆ. ಹಾಗೆ ನೀವು ಸಲ್ಲಿಸೋ ಪ್ರತಿಯೊಂದು ದಾಖಲೆಯನ್ನ ಕೂಡ ಸೂಕ್ಷ್ಮವಾಗಿ ಪರಿಶೀಲನೆಗೆ ಒಳಪಡಿಸಲಾಗ್ತಿದೆ. ಎರಡನೇ ಮತ್ತು ಅತ್ಯಂತ ಪ್ರಮುಖ ಬದಲಾವಣೆ ಅಂದ್ರೆ, ಇನ್ನು ಮುಂದೆ ಬಹುತೇಕ ಎಲ್ರಿಗೂ ವೈಯಕ್ತಿಕ ಸಂದರ್ಶನ ಕಡ್ಡಾಯ. ಹಿಂದೆ 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಮತ್ತು 79 ವರ್ಷ ಮೇಲ್ಪಟ್ಟ ಹಿರಿಯರಿಗೆ ಸಂದರ್ಶನದಿಂದ ವಿನಾಯಿತಿ ಇತ್ತು. ಆದರೆ ಇದೇ ಸೆಪ್ಟೆಂಬರ್ 2ರಿಂದ ಎಲ್ಲ ವಯಸ್ಸಿನವರು ಕೂಡ ವೀಸಾ ಸಂದರ್ಶನಕ್ಕೆ ಹಾಜರಾಗುವುದು ಕಡ್ಡಾಯ. ಸಂದರ್ಶನದಿಂದ ವಿನಾಯಿತಿ ಕೊಡುವ ಸೌಲಭ್ಯವನ್ನು ಸಂಪೂರ್ಣವಾಗಿ ತೆಗೆದುಹಾಕಲಾಗಿದೆ. ಯಾವುದೇ ಹಂತದಲ್ಲಿ ಅರ್ಜಿ ರಿಜೆಕ್ಟ್. ಮೂರನೇದಾಗಿ, ಫ್ಯಾಮಿಲಿ ವೀಸಾ ಅರ್ಜಿಗಳಾದ I-130, I-48ಗಳ ಹೊಸ ಆವೃತ್ತಿಗಳನ್ನು USCIS ಬಿಡುಗಡೆ ಮಾಡಿದೆ. ಹಳೆ ಫಾರ್ಮ್ ಬಳಸಿದ್ರೆ ನಿಮ್ಮ ಅರ್ಜಿ ತಕ್ಷಣ ತಿರಸ್ಕೃತ ಆಗಬಹುದು. ಇನ್ಮುಂದೆ ಬಹುತೇಕ ಎಲ್ಲ ಅರ್ಜಿಗಳನ್ನು ಆನ್ಲೈನ್ನಲ್ಲೇ ಸಲ್ಲಿಸೋದು ಕಡ್ಡಾಯ. ಶುಲ್ಕ ಮತ್ತು ಶುಲ್ಕ ವಿನಾಯಿತಿ ನೀತಿಗಳಲ್ಲೂ ಬದಲಾವಣೆಯಾಗಿದೆ. ಸಣ್ಣ ತಪ್ಪು ಮಾಡಿದ್ರೂ ಕೂಡ ಅರ್ಜಿ ತಿರಸ್ಕೃತಗೊಳ್ಳೋ ಸಾಧ್ಯತೆ ಹೆಚ್ಚಾಗ್ತಿದೆ. ನಾಲ್ಕನೆಯದಾಗಿ, ನಿಮ್ಮ ವೀಸಾ ಅರ್ಜಿ ಅನುಮೋದನೆ ಆಗಿದೆ ಅಂದ ಮಾತ್ರಕ್ಕೆ ಎಲ್ಲವೂ ಮುಗೀತು ಅಂತ ಅರ್ಥವಲ್ಲ. ಯಾವುದೇ ಹಂತದಲ್ಲಿ ವಂಚನೆಯಾಗಿರೋದು ಪತ್ತೆ ಆದ್ರೆ ಅಥವಾ ತಪ್ಪು ಮಾಹಿತಿ ಕಂಡು ಬಂದ್ರೆ ವೀಸಾ ರಿಜೆಕ್ಟ್ ಮಾಡಿ ನಿಮ್ಮನ್ನ ದೇಶದಿಂದ ಹೊರಹಾಕೋ ಪ್ರಕ್ರಿಯೆಯನ್ನ ಆರಂಭಿಸೋ ಅಧಿಕಾರ USCISಗೆ ಇರುತ್ತೆ. ಹಾಗೆ ಒಂದೇ ಕುಟುಂಬದಿಂದ ಬರುವ ನಕಲಿ ಅಥವಾ ಅನಗತ್ಯ ಅರ್ಜಿಗಳನ್ನ ಪತ್ತೆ ಹಚ್ಚೋಕೆ ಹೊಸ ನಿಯಮಗಳನ್ನ ತರಲಾಗ್ತಿದೆ. ಹೊಸ ನಿಯಮಗಳಿಂದಾಗಿ ಅರ್ಜಿಗಳ ಪ್ರಕ್ರಿಯೆಗೆ ಈಗ ಮತ್ತಷ್ಟು ಸಮಯ ಹಿಡಿಯಲಿದೆ. ಪ್ರತಿಯೊಂದು ಕೇಸ್ನಲ್ಲೂ ಸಂದರ್ಶನ ಕಡ್ಡಾಯವಾಗಿರೋದ್ರಿಂದ ಕಾಯುವಿಕೆ ಅವಧಿ ಹೆಚ್ಚಾಗ್ತಿದೆ. ಮದುವೆ ಪ್ರಮಾಣ ಪತ್ರ, ಫೋಟೋಗಳು, ಹಣಕಾಸು ದಾಖಲೆಗಳಂತಹ ಸಂಬಂಧದ ಸಾಕ್ಷ್ಯಗಳಿಗೆ ಮತ್ತಷ್ಟು ಡಾಕ್ಯುಮೆಂಟ್ಗಳನ್ನು ಸಲ್ಲಿಸಬೇಕಾಗುತ್ತೆ. ಹೊಸ ಶುಲ್ಕಗಳು, ಇಡೀ ಕುಟುಂಬ ಸಂದರ್ಶನಕ್ಕಾಗಿ ಪ್ರಯಾಣಿಸೋ ಖರ್ಚು ಹಾಗೂ ವಕೀಲರ ಶುಲ್ಕ ಎಲ್ಲವೂ ಸೇರಿ ಆರ್ಥಿಕ ಹೊರೆ ಹೆಚ್ಚಾಗಲಿದೆ. ಅರ್ಜಿ ತಿರಸ್ಕೃತಗೊಳ್ಳಬಹುದೆಂಬ ಭಯ, ನಿರಂತರ ದಾಖಲೆಗಳ ಪರಿಶೀಲನೆ ಇವೆಲ್ಲವೂ ಕುಟುಂಬದ ಮೇಲೆ ತೀವ್ರ ಮಾನಸಿಕ ಒತ್ತಡವನ್ನು ಉಂಟು ಮಾಡ್ತಿದೆ. ಮಕ್ಕಳ ಭವಿಷ್ಯದ ಬಗ್ಗೆ ಪ್ರಶ್ನೆ. ಅಮೆರಿಕದಲ್ಲಿ H-1B, L-1 ನಂತಹ ವರ್ಕ್ ವೀಸಾದಲ್ಲಿರುವ ಪೋಷಕರಿಗೆ ಹುಟ್ಟುವ ಮಕ್ಕಳಿಗೆ ಜನ್ಮಸಿದ್ಧ ಪೌರತ್ವವನ್ನು ಕೊನೆಗೊಳಿಸುವ ಚರ್ಚೆಗಳು ನಡೀತಾ ಇವೆ. ಇದು ಭಾರತೀಯ ಕುಟುಂಬಗಳಲ್ಲಿ ತಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ದೊಡ್ಡ ಅನಿಶ್ಚಿತತೆಯನ್ನು ಸೃಷ್ಟಿಸಿದೆ. ಇನ್ನು ಗ್ರೀನ್ ಕಾರ್ಡ್ಗಾಗಿ ಅರ್ಜಿ ಸಲ್ಲಿಸಿ ಹಲವು ವರ್ಷಗಳೇ ಕಾಯಬೇಕಾದ ಪರಿಸ್ಥಿತಿ ಇದೆ. ಈ ನಡುವೆ ಗ್ರೀನ್ ಕಾರ್ಡ್ ಸಿಗುವ ಮೊದಲೇ ಮಕ್ಕಳಿಗೆ 21 ವರ್ಷ ತುಂಬಿದ್ರೆ ಅವರ ಪಾಲಕರ ಜೊತೆಗಿನ ಅರ್ಜಿಯಿಂದ ಅನರ್ಹರಾಗೋ ಅಪಾಯ ಹೆಚ್ಚಾಗಿದೆ. ಇದರಿಂದಾಗಿ ಮಕ್ಕಳು ವಾಪಸ್ ತಮ್ಮ ಮೂಲ ದೇಶಕ್ಕೆ ಹೋಗಬೇಕಾಗುತ್ತೆ. ಅಮ್ಮ, ಅಪ್ಪ ಹಾಗೂ ಮಕ್ಕಳು ಬೇರೆಯಾಗುವ ಪರಿಸ್ಥಿತಿ ನಿರ್ಮಾಣ ಆಗಬಹುದು. ಈ ಎಲ್ಲ ಸಂಕಷ್ಟಗಳಿಂದಾಗಿ ಅನೇಕ ಭಾರತೀಯ ಕುಟುಂಬಗಳು ಅಮೆರಿಕದಲ್ಲಿ ದೀರ್ಘಕಾಲ ನೆಲೆಸುವ ತಮ್ಮ ಯೋಜನೆ ಬಗ್ಗೆ ಮತ್ತೆ ಯೋಚನೆ ಮಾಡ್ತಿದ್ದಾರೆ. ಕೆಲವರು EB-5 ನಂತಹ ಇನ್ವೆಸ್ಟ್ಮೆಂಟ್ ವೀಸಾಗಳ ಕಡೆಗೆ ನೋಡ್ತಿದ್ರೆ, ಇನ್ನು ಕೆಲವರು ಈ ಅನಿಶ್ಚಿತತೆಯನ್ನು ಸಹಿಸುವ ಬದಲು ಭಾರತಕ್ಕೆ ಮರಳೋ ಯೋಚನೆ ಮಾಡ್ತಿದ್ದಾರೆ. ಒಟ್ನಲ್ಲಿ ಈಗ ಅಮೆರಿಕದ ಯಾವುದೇ ವೀಸಾ ಸಿಗೋದು, ಅವರ ಸಂದರ್ಶನಗಳು, ಕಠಿಣ ಪರಿಶೀಲನೆಗಳ ಜೊತೆಗೆ ಕುಟುಂಬ ಸಮೇತ ವಲಸೆ ಹೋಗೋದು ಈಗ ಹಿಂದೆಗಿಂತಲೂ ಕಠಿಣ ಆಗ್ತಿದೆ. ಹಾಗೆ ಯಾವಾಗ ವಲಸೆ ನೀತಿಯಲ್ಲಿ ಇನ್ನೇನು ಬದಲಾವಣೆ ಆಗುತ್ತೋ, ವೀಸಾ ರಿಜೆಕ್ಟ್ ಆಗುತ್ತೋ ಅನ್ನೋ ಆತಂಕವೂ ಹೆಚ್ಚಾಗ್ತಿದೆ.